ಕೇಂದ್ರ ಸರ್ಕಾರ ಸಾಂಪ್ರದಾಯಿಕ ಇಂಧನದ ಜೊತೆಯಲ್ಲಿ 20% ಎಥೆನಾಲ್ ಬೆರೆಸುವ E20 ಪೆಟ್ರೋಲ್ಗೆ ಒತ್ತು ನೀಡುತ್ತಿರುವುದು ಈಗಾಗಲೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವ ವಿಷಯ. ಅಲ್ಲದೆ ಎಥೆನಾಲ್ ವ್ಯವಹಾರವನ್ನ ನಿತಿನ್ ಗಡ್ಕರಿ ತಮ್ಮ ಕುಟುಂಬದ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಗಡ್ಕರಿ ಸಾರ್ವಜನಿಕ ನೀತಿಯ ಮೂಲಕ ತಮ್ಮ ಕುಟುಂಬದ ಹಿತಾಸಕ್ತಿಗಳನ್ನು ಪೋಷಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಆರೋಪಿಸಿರುವುದು ವಿವಾದ ಹುಟ್ಟುಹಾಕಿದೆ. निखिल गडकरी ये सुपुत्र हैं नितिन गडकरी जी. सारंग गडकरी ये दूसरे सुपुत्र हैं नितिन गडकरी जी. इनकी 2 कंपनियां हैं. सियान एग्रो इंडस्ट्रीज इंफ्रास्ट्रक्चर लिमिटेड ये एक प्रमुख वो एथेनॉल आपूर्ति करता है, सप्लाई एथेनॉल. और सारंग गडकरी की है मानस एग्रो इंडस्ट्रीज. ये दोनों ये उसमें डायरेक्टर हैं. ये भी एथेनॉल का ही व्यवसाय करते हैं. इससे ज्यादा मैं क्या बोलूं, आप खुद समझ गए. पिता नीतियां बना रहे हैं, पुत्र पैसा बना रहे हैं उन नीतियों के आधार. ಗಡ್ಕರಿ ಈ ಆರೋಪಗಳನ್ನು ನಿರಾಕರಿಸಿದ್ದು ಇದು ತಮ್ಮ ವಿರುದ್ಧದ ಪೇಡ್ ಕ್ಯಾಂಪೇನ್ ಆಗಿದೆ ಅಂತ ಟೀಕಿಸಿದ್ದಾರೆ. ಎಲ್ಲಾ ಕಡೆ ಕೆಲವು ಲಾಬಿ ಇದೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ನಡೀತಿದೆ. ಇದು ನನ್ನ ವಿರುದ್ಧ ಪ್ರಚಾರಕ್ಕಾಗಿ ಹಣ ನೀಡಿ ಮಾಡಲಾಗ್ತಿರುವ ಅಭಿಯಾನವಾಗಿದೆ ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. In the social media, it is to be sponsored by some people also. The petroleum lobby is very rich and strong. ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಆಯೋಜಿಸಿದ್ದ ಆಟೋ ರಿಟೇಲ್ ಕಾನ್ಕ್ಲೇವ್ನಲ್ಲಿ ನಿತಿನ್ ಗಡ್ಕರಿ ತಮ್ಮ ವಿರುದ್ಧದ ಟೀಕೆಗಳಿಗೆ ಉತ್ತರಿಸಿದ್ದಾರೆ. ಮಾಲಿನ್ಯ ಕಡಿಮೆ ಮಾಡೋಕೆ ಮತ್ತು ತೈಲ ಆಮದಿನ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಕೇಂದ್ರ ಸರ್ಕಾರ E20 ಪೆಟ್ರೋಲ್ ಅನ್ನ ಪ್ರಚಾರ ಮಾಡ್ತಿದೆ. ಆದರೆ ಈಚೆಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ನಿತಿನ್ ಗಡ್ಕರಿ ಮತ್ತು ಅವರ ಕುಟುಂಬದ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಗಡ್ಕರಿ ಅವರ ಮಗ ಎಥೆನಾಲ್ ವ್ಯವಹಾರದಿಂದ ಭಾರಿ ಲಾಭ ಗಳಿಸುತ್ತಿದ್ದಾರೆ ಅಂತ ಅವರು ಹೇಳಿದ್ರು. ಗಡ್ಕರಿ ಸಚಿವರಾಗಿ ಇದಕ್ಕೆ ಸಂಬಂಧಪಟ್ಟ ನೀತಿಗಳನ್ನು ರೂಪಿಸುತ್ತಾರೆ. ಈ ನೀತಿಯಿಂದ ಗಡ್ಕರಿ ಅವರ ಕುಟುಂಬ ಹೆಚ್ಚಿನ ಲಾಭ ಗಳಿಸಿದೆ ಅಂತ ಪವನ್ ಖೇರಾ ಆರೋಪಿಸಿದ್ರು. ರೈತರು ಎಥೆನಾಲ್ ನಿಂದ ಎಷ್ಟು ಪ್ರಯೋಜನ ಪಡೆದ್ರು? ಪೆಟ್ರೋಲ್ ಮತ್ತು ಡೀಸೆಲ್ ಇನ್ನೂ ದುಬಾರಿ ಆಗಿದ್ಯಾಕೆ? E20 ಪ್ರಚಾರ ಸಾರ್ವಜನಿಕ ನೀತಿಯಾಗಿದ್ರೆ ಗಡ್ಕರಿ ಅವರ ಪುತ್ರನಿಗೆ ಮಾತ್ರ ಅದರ ಲಾಭ ಯಾಕೆ ಸಿಗ್ತಿದೆ? ಇವೇ ಮೊದಲಾದ ಪ್ರಶ್ನೆಗಳನ್ನ ಪವನ್ ಖೇರಾ ಎತ್ತಿದ್ರು. ಈ ಎಲ್ಲ ಆರೋಪಗಳಿಗೆ ಈಗ ನಿತಿನ್ ಗಡ್ಕರಿ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ವಿರುದ್ಧ ಏನೇ ಹೇಳಲಾಗ್ತಿದ್ರು ಅದು ತಮ್ಮನ್ನ ಗುರಿಯಾಗಿಸಿಕೊಂಡು ನಡೆಸಲಾಗ್ತಿರುವ ರಾಜಕೀಯ ಅಭಿಯಾನ ಎಂದಿದ್ದಾರೆ. ಇದು ಹಣ ಕೊಟ್ಟು ಮಾಡಿಸಲಾಗ್ತಿರುವ ಅಭಿಯಾನ. ಅದರಿಂದ ಯಾರೂ ಅದರ ಬಗ್ಗೆ ಗಮನ ಹರಿಸಬಾರದು ಅಂತ ಹೇಳಿದ್ದಾರೆ. ಎಲ್ಲಾ ಕಡೆಗೆ ಲಾಭಿಗಳಿವೆ, ಹಿತಾಸಕ್ತಿಗಳಿವೆ, ಅಥವಾ ನೀವು ಕೂಡ ಒಂದು ಲಾಭಿಯ ಭಾಗವಾಗಿದ್ದೀರಿ. ನಾವು ನಿಮ್ಮಿಂದ ಬೆಂಬಲ ನಿರೀಕ್ಷಿಸುತ್ತಿದ್ದೀವಿ ಅಂತ ಹೇಳಿದ್ದಾರೆ. Everywhere there are lobbies, there are interests. And you are also one lobbies are here. We are expecting support from you. ಆದರೆ ತಮ್ಮ ವಿರುದ್ಧ ಈ ಪೇಯ್ಡ್ ಅಭಿಯಾನ ನಡೆಸ್ತಿರೋರು ಯಾರು ಅಂತ ಗಡ್ಕರಿ ನೇರವಾಗಿ ಹೇಳಿಲ್ಲ. ಈಗ ಗಡ್ಕರಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಆದರೆ ಗಡ್ಕರಿ ಕಾಂಗ್ರೆಸ್ ಅನ್ನ ನೇರವಾಗಿ ದೂರಿಲ್ಲ. ಇದು ತಮ್ಮನ್ನ ಗುರಿಯಾಗಿಸಿಕೊಂಡಿರುವ ರಾಜಕೀಯ ಅಭಿಯಾನ ಅಂತ ಹೇಳಿದ್ದಾರೆ. ಗಡ್ಕರಿ ತಮ್ಮನ್ನ ಗುರಿಯಾಗಿಸಲಾಗ್ತಿದೆ ಅಂತ ಹೇಳುವಾಗ ಇಲ್ಲಿ ಬೇರೆ ಬೇರೆ ಅರ್ಥ ಬರುತ್ತೆ. ಗಡ್ಕರಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ತೀರಾ ಅತ್ಯಾಪ್ತರೇನಲ್ಲ. ಆಗಾಗ ಗಡ್ಕರಿ ಪರೋಕ್ಷವಾಗಿ ಮೋದಿ ಅಮಿತ್ ಶಾ ಜೋಡಿಯ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾರೆ ಅಂತಾನೂ ಹೇಳಲಾಗುತ್ತೆ. ಕೆಲವೊಮ್ಮೆ ನೇರವಾಗಿಯೇ ತಮ್ಮ ಪಕ್ಷ ಸರ್ಕಾರ ಚಾಟಿ ಬೀಸೋಕೆ ಹಿಂಜರಿಯೋರಲ್ಲ ಗಡ್ಕರಿ. ಹಾಗೆ ಗಡ್ಕರಿ ವಿರುದ್ಧವೂ ಆಗಾಗ ಏನಾದ್ರೊಂದು ಆರೋಪಗಳು ಕೇಳಿ ಬರುವಾಗ ಅದರ ಹಿಂದಿರೋರು ಯಾರು ಅನ್ನೋ ಚರ್ಚೆನೂ ಶುರುವಾಗುತ್ತೆ. ವರದಿಗಳ ಪ್ರಕಾರ ಭಾರತ ವಿದೇಶದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ನಂತಹ ಇಂಧನಗಳನ್ನ ಖರೀದಿಸೋಕೆ ಬಹಳಷ್ಟು ಹಣ ಖರ್ಚು ಮಾಡುತ್ತೆ. ಈ ಹಣವನ್ನ ಉಳಿಸಿ ದೇಶದ ಆರ್ಥಿಕತೆಯಲ್ಲಿ ಹೂಡಿಕೆ ಮಾಡೋಕೆ ಸಾಧ್ಯವಿದೆ ಅಂತ ಗಡ್ಕರಿ ಹೇಳಿದ್ದಾರೆ. And it is very important for India that we need to reduce our expenditure cost in agriculture, which is going to be helpful for our economy. At the same time, when we are going to reduce our import, that is not only going to stop our air pollution, but that is going to strengthen Indian economy. It is very important. ನಾವು ಜೋಳದಿಂದ ಎಥೆನಾಲ್ ತಯಾರಿಸಿದ್ದೇವೆ. ಇದರಿಂದ ನಮ್ಮ ರೈತರಿಗೆ ಸುಮಾರು 45,000 ಕೋಟಿ ರೂಪಾಯಿ ಪ್ರಯೋಜನ ಆಗಿದೆ ಅಂತ ಹೇಳಿದ್ದಾರೆ. ವಾಯು ಮಾಲಿನ್ಯ ಹೀಗೆ ಮುಂದುವರೆದ್ರೆ ದೆಹಲಿಯಲ್ಲಿ ವಾಸ ಮಾಡುವ ಜನರ ಜೀವಿತಾವಧಿ 10 ವರ್ಷಗಳಷ್ಟು ಕಡಿಮೆಯಾದೀತು ಅಂತ ವರದಿಯೊಂದು ಹೇಳಿದೆ. ಈಗ ಎಥೆನಾಲ್ನಿಂದ ಮಾಲಿನ್ಯ ಕಡಿಮೆ ಮಾಡಬಹುದು. ಮಾಲಿನ್ಯವನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ ಅಂತ ಇಡೀ ಜಗತ್ತು ನಂಬತ್ತೆ ಅಂತ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವನ್ನ ಎಥೆನಾಲ್ ಮಿಶ್ರಿತ ಇಂಧನದ ಬಗ್ಗೆ ಸಾಕಷ್ಟು ಟೀಕಿಸಿರುವ ವರದಿಗಳು ಬಂದಿದ್ವು. E20 ಅಂತಹ ಹೆಚ್ಚಿನ ಎಥೆನಾಲ್ ಇಂಧನ ವಾಹನಗಳ ಮೈಲೇಜ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ಈ ಇಂಧನ ಹಳೆಯ ಮಾದರಿಗಳಿಗೆ, ವಿಶೇಷವಾಗಿ 2023ಕ್ಕಿಂತ ಮೊದಲು ತಯಾರಿಸಿದ ವಾಹನಗಳಿಗೆ ಒಳ್ಳೆಯದಲ್ಲ ಅಂತ ಅನೇಕರು ಹೇಳಿದ್ದಾರೆ. ಜನ ಇದರ ಬಗ್ಗೆ ದೂರು ನೀಡಿದ್ದಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವೇ ಮೈಲೇಜ್ ನಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರುತ್ತೆ ಅನ್ನೋದನ್ನ ಒಪ್ಪಿಕೊಂಡಿದೆ. E20 ಪೆಟ್ರೋಲ್ ತರುವ ಹಿಂದಿನ ಸರ್ಕಾರದ ಉದ್ದೇಶ ದೇಶವನ್ನ ಸ್ವಾವಲಂಬಿಯನ್ನಾಗಿ ಮಾಡೋದು ಮತ್ತು ರೈತರ ಆದಾಯ ಹೆಚ್ಚಿಸೋದಾಗಿದೆ. ಆದರೆ ಅದನ್ನ ಹೇಗೆ ಕಾರ್ಯಗತಗೊಳಿಸಲಾಗ್ತಿದೆ ಅನ್ನೋದರ ಕುರಿತು ಹಲವು ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ.
ನಿತಿನ್ ಗಡ್ಕರಿ ತಮ್ಮ ವಿರುದ್ಧದ ಆರೋಪಗಳನ್ನೇನೋ ನಿರಾಕರಿಸಿದ್ರು. ಆದರೆ ಇಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ನಿಜವಾಗಿಯೂ ಕಾಳಜಿ ವಹಿಸಲಾಗತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.